ಪೀಪಲ್ ವಿತ್ ಆಕ್ನೆ ನೋಡ್ತಾ ಇರೋರಿಗೆ ಹ್ಮ್. ಮೇಕಪ್ ಟಿಪ್ಸ್ 5 ಥಿಂಗ್ಸ್ ದಟ್ ದೇ ಶುಡ್ ಡೂ. ತುಂಬ ಹೈಡ್ರೇಷನ್ ಇಟ್ಕೊಳ್ಳಿ. ಹೈಡ್ರೇಷನ್ ಅಂದರೆ ಸ್ಕಿನ್ನಿಗೆ ಹೈಡ್ರೇಟ್ ಮಾಡಬೇಡಿ, ಬಾಡಿಗೆ ಹೈಡ್ರೇಟ್ ಮಾಡ್ಕೊಳ್ಳಿ. ಸ್ಕಿನ್ ಹೈಡ್ರೇಟ್ ಮಾಡಿದ್ರೆ ಎಗೈನ್ ಆ್ಯಕ್ಟಿವ್ ಆ್ಯಕ್ನೇ ಆಗೋದು ಚಾನ್ಸಸ್ಸೇ ಇರುತ್ತೆ ವಿನಃ ಪಿಂಪಲ್ಸ್ ಹೈಡ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಗೈನ್ ಅದ್ರ ಮೇಲೆ ಹೈಡ್ರೇಷನ್ ಮಾಡ್ತಿದ್ರೆ ಏನಾಗುತ್ತೆ ಹೇಳಿ, ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ. ಸೊ ಬಾಡಿಗೆ ಮಾಡ್ಕೊಳ್ಳಿ. ಆಮೇಲೆ ಮದುವೆ ಹತ್ರ ಇದೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಡಿ, ಸ್ಕಿನ್ ಕೇರ್ಗೆ ಡರ್ಮಟಾಲಜಿಸ್ಟ್ ಹತ್ರ. ಗೊತ್ತಿರಲ್ಲ ಪಾಪ, ಸ್ಕಿನ್ ಮದುವೆ ಇದೆ ಅಂತ ಹೋಗ್ತಾರೆ, ಪೀಲ್ ಮಾಡಿಸ್ಬಿಡ್ತಾರೆ. ಪೀಲಿಂಗ್ ವೆರಿ ಆರ್ಶ್ ಟು ಸ್ಕಿನ್. ಕೆಮಿಕಲ್ಸ್ ಪೀಲ್. ಹೌದು, ಕೆಮಿಕಲ್ ಪೀಲ್ಸ್ ಗೊತ್ತಿಲ್ಲದೆ ಪಾಪ ಅವರು ಮಾಡಬೇಕು ಅಂತ ಏನಿರಲ್ಲ ಡರ್ಮಟಾಲಜಿಸ್ಟ್ಗಳು, ಬಟ್ ಗೊತ್ತಿಲ್ಲದೆ ಹೋದಾಗ ಅವರು ಬ್ರೈಡ್ ಅಂದಾಗ ಅವರು ಎಕ್ಸ್ಟ್ರಾ ಕೇರ್ ಮಾಡಿಬಿಡ್ತಾರೆ. ಹಂಗಾಗಿ ಪೀಲ್ಸ್ಗೆ ಹೋಗಿ ಮದುವೆ ನಿಯರ್ ಇದ್ದಾಗ ತುಂಬ ಡ್ಯಾಮೇಜ್ ಮಾಡ್ಕೊಂಡಿರೋ ಬ್ರೈಡ್ಸ್ನೂ ನಾವು ನೋಡಿರೋದ್ರಿಂದ ಸೊ ಆದಷ್ಟು ಸಲೂನ್ಸ್ಗೆ ಹೋಗಿ. ಸ್ಕಿನ್ ಕೇರ್ ಅಂದರೆ ಲೇಟಾಗಿ ಆಗುತ್ತೆ. ಸ್ಕಿನ್ಗೆ ಯಾವುದೇ ಡ್ಯಾಮೇಜ್ ಇಲ್ಲದೆ ನಿಮಗೆ ಬೇಕಾಗಿರೋ ಹೈಡ್ರೇಷನ್, ಸ್ಕಿನ್ನಿಗೆ ಬೇಕಾಗಿರೋ ಹೈಡ್ರೇಷನ್ ಅಲ್ಲಿ ಸಿಗುತ್ತೆ. ಸೊ ಈ ಥರ ತುಂಬ ಕೈ ಮೀರಿರೋ ಸಿಚುವೇಶನ್ಸಲ್ಲಿ ಏನು ಮಾಡ್ತೀರಾ ನೀವು? ಐ ಕವರೇಜ್ ಮೇಕಪ್. ಅದೇ ದಟ್ ಇಸ್ ದಿ ಓನ್ಲಿ ಆಪ್ಷನ್ ಯಾಕೆ ಇದ್ರೂ. ಹೌದು. ಸೊ ಒಂದು ಹೈಡ್ರೇಟ್ ವೆಲ್, ಕೆಮಿಕಲ್ Body ಪೀಲ್, hydrate well. ಹಾಂ ನೀರು ಕುಡೀರಿ, ಕೆಮಿಕಲ್ ಪೀಲ್ಸನ್ನು ಅವಾಯ್ಡ್ ಮಾಡಿ. ಮತ್ತು ಇನ್ನೂರು 5 ಹೇಳಬೇಕು ಅಂತ. ಹ್ಮ್. ಇನ್ನೂರು ಸೊ ಆದಷ್ಟು ಟ್ಯಾನಿಂಗ್ ಹೊರಗಡೆ ಹೋಗ್ತಿದ್ದೀರಾ ಅಂತಂದರೆ ಡಿ ಟ್ಯಾನ್ ಸನ್ಸ್ಕ್ರೀನ್ ಲೋಷನ್ ಮಸ್ಟ್ ಆ್ಯಂಡ್ ಶುಡು. ಮತ್ತು ತುಂಬ ಫ್ರೆಶ್ ಫ್ರೂಟ್ಸ್ ತುಂಬ ತೊಗೊಂಡ್ರೆ ಸ್ಕಿನ್ ಗ್ಲೋ ಬರುತ್ತೆ. ಸನ್ಸ್ಕ್ರೀನ್ ಎನಿ ರೆಕಮೆಂಡೇಶನ್ಸ್ ಬ್ರ್ಯಾಂಡ್? ಆ್ಯಕ್ನೆ ಯು ವಿ ದ ಬೆಸ್ಟ್ ಒನ್. ದೆನ್ ಫ್ರೆಶ್ ಫ್ರೂಟ್ಸ್. ಫ್ರೆಶ್ ಫ್ರೂಟ್ಸ್. ಎನಿ ಪರ್ಟಿಕ್ಯುಲರ್ ಫ್ರೂಟ್? ಹೈಡ್ರೇಷನ್ ಯಾವ ಪ್ರಾಡಕ್ಟ್ ಯಾವ ವಿಟಮಿನ್ ಸಿ ಇರೋದು ಎಲ್ಲ ಓಕೆ. ವಾಟರ್ಮೆಲನ್. ಓಕೆ. ಸೊ ಈಗ ಸ್ಕಿಲ್ಡ್ ಹ್ಯಾಂಡ್ ಮ್ಯಾಟರ್ಸ್ ಮೋರ್ ದ್ಯಾನ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಂತ ಒಂದು ಮಾತಿದೆ. ಆದ್ರೂ ಪ್ರಾಡಕ್ಟ್ಸ್ ರಿಲೇಟೆಡ್ ಹಿಯರ್ಸ್ ಅ ಮಾಸ್ಟರ್ ಕ್ಲಾಸ್ ಫಾರ್ ಪೀಪಲ್ ಹೂ ಆರ್ ವಾಚಿಂಗ್. ಎಲ್ಲನೂ ಬರುತ್ತೆ ಈಗ. ಬೇಸಿಕ್ ಮೇಕಪ್ಪು, ಫೌಂಡೇಶನ್ನು, ಕನ್ಸೀಲರು, ಪ್ರೈಮರು, ಬ್ಲಷು, ಕಾಂಟೋರಿಂಗ್, ಐ ಮೇಕಪ್ ಪ್ರಾಡಕ್ಟ್ಸ್, ಲಿಪ್ ಪ್ರಾಡಕ್ಟ್ಸ್, ಹೇರ್ ಪ್ರೆಪ್, ಸ್ಟೈಲಿಂಗ್. ಸೊ ಯು ಕ್ಯಾನ್ ಜಸ್ಟ್ ಗಿವ್ ಇನ್ ಯುವರ್ ಒಪಿನಿಯನ್ ಒಂದೊಂದೇ ಸೆಂಟೆನ್ಸಲ್ಲಿ. ಫಸ್ಟ್ಲಿ, expensive foundations are always better than affordable ones. Yeah, of course. One foundation suits all skin types. No. Should brides buy the same foundation used by celebrities? No. ನಿಮ್ಗೆ ಸ್ಕಿನ್ ಟೈಪ್. ಹಾಂ ಅದ್ರ ಬದಲು ಏನು ಮಾಡಬೇಕು ಒಂದು ಲೈನಲ್ಲಿ ಹೇಳ್ಬಿಡಿ. ಅದ್ರ ಬದಲು ಫಸ್ಟು ಸ್ಕಿನ್ ಅನಲೈಸ್ ಮಾಡ್ಕೊಳ್ಳಿ. ಫಸ್ಟು ಸ್ಕಿನ್ ಯಾವುದು ಬೇಕೆ ನಮ್ಮ ಸ್ಕಿನ್ಗೆ ಅದನ್ನು ಮಾತ್ರ ತೊಗೊಳ್ಳಿ. Is primer compulsory for every ಎಸ್ bridal and other makeup? ಎಸ್. Why? ಪ್ರಾಡಕ್ಟ್ ಗ್ರಿಪ್ಪಾಗಿ ನಿಲ್ಲದೆ ಪ್ರೈಮರ್ ಮೇಲೆ. ರಾಂಗ್ ಪ್ರೈಮರು ಹ್ಮ್. ಬೆಸ್ಟ್ ಫೌಂಡೇಶನನ್ನು ಹಾಳು ಮಾಡಿಬಿಡುತ್ತೆ. ಅಫ್ಕೋರ್ಸ್. ಹೇಳಿದ್ರಲ್ಲ ಗ್ರಿಪ್. ಹೌದು. HD foundation actually looks good in real life, not just camera. ಯಾ, ಅಫ್ಕೋರ್ಸ್. ಫುಲ್ ಕವರೇಜ್ ಯಾವಾಗಲೂ ರಿಕ್ವೈರ್ಡ್ ಫಾರ್ ಬ್ರೈಡಲ್ ಮೇಕಪ್, ನಿಜಾನಾ? ನೋ. ಮತ್ತೆ ಮೀಡಿಯಮ್ ಕವರೇಜ್ ಸಾಕು ಮ್ಯಾಮ್. ಮೀಡಿಯಮ್ ಕವರೇಜಲ್ಲೇ ಆಲ್ಮೋಸ್ಟ್ ನಮಗೆ ಪ್ರಾಡಕ್ಟ್ ನಮಗೆ ಮ್ಯಾಟ್ರ್ ಆಗುತ್ತೆ ಅಂತಂದಾಗ ಮೀಡಿಯಮ್ ಕವರೇಜೇ ಸಾಕು. ಹೈ ಕವರೇಜ್ ತೊಗೊಂಡಾಗ ಅದು ಕೇಕಿ ಬರೋ ಚಾನ್ಸಸ್ ಇರುತ್ತೆ. ಓವರ್ ಲೇಯರಿಂಗ್ ಕೇಕಿ ಆಗೋ ಚಾನ್ಸಸ್ ಇರುತ್ತೆ. ಮಿಕ್ಸಿಂಗ್ ಟು ಫೌಂಡೇಶನ್ಸ್ ಇದು ಪ್ರೊಫೆಷನಲ್ ಟೆಕ್ನಿಕಾ, ರಿಸ್ಕಾ? ಪ್ರೊಫೆಷ್ನಲ್ ಟೆಕ್ನಿಕ್ಸು. ಇಫ್ ಎಸ್, ಯಾವ ಎರಡು ಜೊತೆ ಮಿಕ್ಸ್ ಮಾಡ್ಕೋಬೇಕು ಯೂಶಲಿ? ಸಿಲಿಕಾನ್ ಬೇಸ್, ವಾಟರ್ ಬೇಸ್ ಯೂಸ್ ಮಾಡಿದ್ರೆ ಅದು ಒಂದು ಕಾಂಬಿನೇಷನ್ ಆಗುತ್ತಲ್ಲ, ಅದು ರೇಡಿಯಂಟ್ ಬೇಸ್ ಆಗುತ್ತೆ. ಸಿಲಿಕಾನ್ ಬೇಸ್ ಪ್ಲಸ್ ವಾಟರ್ ಬೇಸ್ ರೇಡಿಯಂಟ್ ಬೇಸ್ ಆಗುತ್ತೆ. And which you also use in monsoon, no? Yeah. Okay. Can a bride use her daily concealer on her wedding day? ನೋ ನೀಡ್. ಯಾಕಂದರೆ ವೆಡ್ಡಿಂಗ್ ಡೇಗೆ ಸ್ಪೆಷಲ್ಲು. ಹೌದು. ಡೈಲಿ ಕನ್ಸೀಲರ್ ಲೋ ಇರುತ್ತೆ. ಹೌದು, ಹೈ ಕವರೇಜ್ ಇರೋದಿಲ್ಲ. ಈಗ ಬ್ಲಷ್, ಕಾಂಟೋರ್ ಮತ್ತು ಹೈಲೈಟ್ ರಿಲೇಟೆಡ್ ಕ್ವೆಶನ್ಸ್. ಹ್ಮ್. ಕಾಂಟೋರಿಂಗ್ ನೆಸೆಸರಿ ಫಾರ್ ಆಲ್ ಫೇಸ್ ಶೇಪ್ಸ್? ನೋ. ದೆನ್ ಯಾರಿಗೆ ಬೇಕು ಕಾಂಟೋರಿಂಗ್? ಬಲ್ಕಿ ಸ್ಕಿನ್, ದಪ್ಪ ಸ್ಕಿನ್ ಅಂದರೆ